ಇರ್ಲಿ. ಅವತ್ತೇನಾಗಿತ್ತಂದ್ರೆ ನಾನು ಅಂಗಡಿ ಮನೆಗೆ ಹೋಗ್ತಿದ್ದೆ. ನಮ್ಮ ಅಜ್ಜಿ ಆತ ಅಡ್ಕೆಲ್ಲ ತಕೊಂಡ್ ಬಾ ಪಾಪ, ಕಾಫಿ ಪುಡಿ ತಕೊಂಡ್ ಬಾ ಅಂತಂದು ಹೇಳ್ತಾ ನಾನು ಚಪ್ಪಲಿ ಹಾಕೊಂಡು ಹೊಲ್ಟಿದ್ದೆ. ನಮ್ಮ ಅಜ್ಜಿ ಬಾರ್ಲಪ್ಪ ಬಾ ನಾನು ಬರ್ತೀನಿ ಇಬ್ರು ಹೋಗೋಣ ಅಂತ ಕರೀತು. ನಾನು ಬಿಡಜ್ಜಿ ನಾನು ಹೋಗ್ತೀನಿ ಅಂದೆ. ಬಾರ್ಲ ಪಾಪ ಅಂತ ಕರೀತು. ತಮಾಷೆ ಹೋದೆ ನಾನು. ತಮಾಷೆಗೆ ಆತ ಹಿಂಗೆ ಕಾಮಿಡಿ ಮಾಡ್ಕೊಂಡು ನಾನು ಇನ್ನು ಹೋಗ್ತೆ ಗಾಡಿ ಕುಡ್ಕೊಂಡು ನಮ್ಮ ಅಜ್ಜಿ ಶಿವರಾತ್ರಿ ಹಬ್ಬದ ದಿವಸ. ಆಮೇಲೆ ಗಾಡಿ ಕುಡ್ಕೊಂಡು ಮುನಿಸ್ಕೊಂಡು ಮನೆ ಕೇಳಿತ್ತು ನಮ್ಮ ಅಜ್ಜಿ. ಆಮೇಲೆ ಪೂಜೆ ಮಾಡ್ತು. ಆಮೇಲೆ ಮಾತಾಡಿಸ್ತು ಸ್ವಲ್ಪ ಹೊತ್ತು. ಊರಿಗೆ ಹೋಗ್ಬೇಕು ಅನ್ಕೊಂಡಿದ್ವಿ. ನೋಡಿದ್ರೆ ದುಡ್ಡು ಇರಲಿಲ್ಲ. ಆಮೇಲೆ ಯಾತಕ್ಕೆ ಹಿಂಗೆ ನಮ್ಮ ಅಜ್ಜಿ ಬೈತಾ ನನ್ನ ಮಾತಾಡ್ಸೇ ಇಲ್ಲ. ಆಮೇಲೆ ನಾನು ಊರಿಗೆ ಅಂದ್ರೆ ನಮ್ಮ ಅಜ್ಜಿ ಬರ್ತಿರ್ಲಿಲ್ಲ. ನಾನು ನಮ್ಮ ದಡಮ್ಮರ ಹೋಗನಿ ಅಂತಂದು ಹೊಲ್ಟಿದ್ದೆ. ನಮ್ಮ ಅಜ್ಜಿ ಕೇಳಿಲ್ಲ ಸುಮ್ಮನೆ ಹೋಗ್ಬಿಟ್ಟೆ. ಹೋಗಿದ್ಕೆ ನಮ್ಮ ಅಜ್ಜಿ ಮುನಿಸ್ಕೊಂಡು ಅವ್ರ ತಂಗಿ ಮನೆಗೆ ಹೋಗ್ಬಿಟ್ಟೈತೆ. ಆಮೇಲೆ ನಮ್ಮ ಕಿರಣ ಫೋನ್ ಮಾಡಿ ಹೇಳ್ದ, ಗುಂಡಜ್ಜಿ ಇಲ್ಲ ಕಣೋ ಮಂತಯ್ಯ ಅಂತಂದು. ನಾನು ನಮ್ಮ ಗುಂಡಜ್ಜಿಗೆ ಫೋನ್ ಮಾಡ್ತೀನಿ ಫೋನೇ ಎತ್ತಂಗಿಲ್ಲ. ಆಮೇಲೆ ಮತ್ತೀಗ ಇನ್ನೊಂದು ಅಜ್ಜಿಗೆ ಫೋನ್ ಮಾಡಿದೆ, ಬಂದೈತಪ್ಪ ಅಂತ ಅಂತು. ನೋಡಿದ್ರೆ ಅಳ್ತೀನಿ, ಫೋನ್ ಎತ್ತಂಗೇ ಇಲ್ಲ. ಫೋನ್ ಮಾಡಿ ಸಾಕಾಗಿ ಕರೆಕ್ಟಾಗಿ ಒಂದು 4-5 ದಿವಸ ಸರಿಯಾಗಿ ಉಂಡಿಲ್ಲ, ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂತ ನಾನು. ಮೊನ್ನೆ ಬಂದೈತಿ, ಮೊನ್ನೆ ನಚ್ಕಟ ಮಾತಾಡ್ಸಿಲ್ಲ, ನೆನ್ನೆ ಒಂದಿಟ್ಟು ಬೈತು. ಆಹಾ ದೊಡ್ಡ ಗಂಡ್ಸಾಗಿದ್ದ, ಹೇಳ್ದೆ ಹೋಗ್ತೀಯ ಹಂಗೆ ಹಿಂಗೆ, ನಾನು ಇಷ್ಟ ಇಲ್ಲ ನಿಂಗೆ ಹಂಗೆ ಹಿಂಗೆ ಅಂತಂದು ಬೈತೈತೆ ನಮ್ಮ ಗುಂಡಜ್ಜಿ. ಅದಕ್ಕೆ ನಾನು ಇಷ್ಟು ದಿನ ಲೇಟ್ ಆಯ್ತು ಬರಕ್ಕೆ ನಿಮ್ಮ ಕಣ್ಮುಂದೆ, ದಯವಿಟ್ಟು ಕ್ಷಮಿಸಿ. ಆದ್ರೆ ನಿಮ್ಗೊಂದು ವಿಷಯ ಗೊತ್ತಾ, ನಮ್ಮ ಗುಂಡಜ್ಜಿಗೆ ನನ್ನ ಸಿಟ್ಟಿರ್ಬ. ಕಿರಣ ಫೋನ್ ಮಾಡಿ ಕಿರಣನ್ ಫೋನ್ ಎತ್ತುತ್ತಿಲ್ಲ ಅಂತ ನಮ್ಮ ಗುಂಡಜ್ಜಿ. ಚಿಂಟು ಅಮ್ಮ ದೇವರೇ, ಈ ಹುಡುಗಂಗಂತೂ 100 ವರ್ಷ ಆಯಸ್ಸು. ನಾನು ನೆನ್ಸ್ಕೊಂಡಾಗೆಲ್ಲ ಬರ್ತೈತಿ. ಏನಲ್ಲ ಚಿಂಟು ಬಾರಲ್ಲ, ನಾನು ನಿನ್ನ ನೆನ್ಸ್ಕೊಂತಿದ್ದೆ. ಏನಪ್ಪ ನೆನ್ಸ್ಕೊಂತಿದ್ದೆ? ಅದು ನಿಂತಾಗೆ ನಮ್ಮ ಗುಂಡಜ್ಜಿ ಮಾತಾಡ್ತಿರ್ಲಿಲ್ವಲ್ಲ ಅದಕ್ಕೆ. ಹೂನ ಮಾರಯ್ಯ, ನಿನ್ ಮೇಲಿನ ಸಿಟ್ಟು ನನ್ನ ಮೇಲೆ ಮುಂಚ್ಕೊಂಡ್ಬಿಟ್ಟಿತ್ತು ಗುಂಡಜ್ಜಿ. ಮಾತಾಡಿಸ್ತಿರ್ಲಿಲ್ಲ. ಯಾನೊಂದು ನೆನ್ನೆ ಮಾತಾಡ್ಸಿತ್ತು ನನ್ನ. ಏನ್ ಮಾಡದಪ್ಪ ನಮ್ಮ ಗುಂಡಜ್ಜಿ ಒಂದೀಟು ಸಿಟ್ಟು ಜಾಸ್ತಿ, ಮುಗಿನ ಮೇಲೆ ಸಿಟ್ಟು. ನಿನಗಿನ್ನೇನು, ನಿನಗೂ ಮುಗಿನ ಮೇಲೆ ಸಿಟ್ಟು. ಅದೇನೋ ಸರಿ ಬಿಡು, ನಾನು ಕಡಿಮೆ ಇಲ್ಲ, ನಮ್ಮ ಗುಂಡಜ್ಜಿನೂ ಕಡಿಮೆ ಇಲ್ಲ. ಎರಡು ಕೈ ಅಂತೀವಿ. ಆಮೇಲೆ ಜಗಳಾಡ್ಕೊಂತೀವಿ. ಜಗಳಾಡ್ಕೊಂಡು ಒಂದೊಂದ್ಸಲಿ ಹಿಂಗೆ ಆಗ್ತೈತಿ, ಏನು ಮಾಡೋಕ್ಕಾಗಲ್ಲ. ಆದ್ರೂ ನನಗಿಂತ ನಮ್ಮ ಗುಂಡಜ್ಜಿಗೆ ಜಾಸ್ತಿ ಸಿಟ್ಟು. ನಿನ್ಗೇನ ಭಯ ಭಕ್ತಿ ಐತಲ್ಲ, ಈ ಎಕ್ಸಾಮ್ ಇಕ್ಕೊಂಡು ಒಂದು ಓದ್ಕಮ್ಮಲ್ಲ ಏನಿಲ್ಲ. ಮುಂದಿನ ತಿಂಗಳು ಎಕ್ಸಾಮು, ನೀನ್ ಏನಲ್ಲ ಇಂತನಾಗಿದ್ಯಾ ಅಣ್ಣ? ನೀನ್ಯಾರು ಏನ್ ಪಾಪ ಬುಕ್ ಹಿಡ್ಕೊಂಡು ಕುತ್ಕೊಂಡು ಓದ್ಕೊಂತಾನೆ ನಂಗೆ ಹೇಳ್ತಾವ ನೀನು ಬಂದು. ನಾನು ಎಷ್ಟು ಓದ್ಕೊಂಡಿದ್ದೀನಿ, ನೀನು ಊರಿಗೆ ಹೋಗಿ ಚೆನ್ನಾಗೆ ಎಂಜಾಯ್ ಮಾಡ್ಕೊಂಡ್ ಬಂದಿದ್ದ. ಸುಮ್ಮನಿರ, ನಮ್ಮ ಗುಂಡಜ್ಜಿ ಮಾತಾಡ್ದಲ್ಲ ಹೇಳ್ತಾ ಕರೀತಾ ನೆಟ್ಟು ಮುಂದಿಲ್ಲ ಏನಿಲ್ಲ. ನಮ್ಮ ಗುಂಡಜ್ಜಿ ಮಾತಾಡ್ತೈತ ಇಲ್ವಾ, ಮಂತಕ್ ಬತ್ತೈತ ಇಲ್ಲ ಅಂತ ನಮ್ಮ ಅಮ್ಮ ನಮ್ಮಪ್ಪ ಫೋನ್ ಮಾಡಿ ಉಗಿತಾವ್ರಲ್ಲಿ ಮಕ್ಕೆ. ಸುಮ್ಮನೆ ನಾಳೆಯಿಂದ ಚೆನ್ನಾಗಿ ಓದ್ಕೋಬೇಕಂಗ. ಸಾಯಂಕಾಲ ನಮ್ಮ ಅಂತಪ್ಪ ಒಂದು 8 ಗಂಟೆಯಿಂದ ಒಂದು 10 ಗಂಟೆ ತಕ್ಕ ಓದ್ಕೊಂಬ. ನಂಗೆ ಉಂಡು ಬಾ. ಉಂಡು ಬರ್ತೀನಿ. ನಿಮ್ಮ ಮನೆಗೆ ನುಮ್ಮಗೇನು ಬರ್ತೀನಿ ನಾನು. ಉಣ್ಣಪ್ಪ, ನಾನೇನು ಬ್ಯಾಡ ಅನ್ನಿ. ಇವಾಗೇನು ಇಲ್ಲ, ಬಂದು ಉಣ್ಣು. ನಾನು ಒಂದು ಮುದ್ದೆ ಉಂಡ್ರೆ ನೀನು ಒಂದು ಮುದ್ದೆ ಉಣ್ಣು, ನಂಗೇನು. ನಮ್ಮ ಗುಂಡಜ್ಜಿಗೆ ಹೇಳ್ತೀನಿ, ನಮ್ಮ ಗುಂಡಜ್ಜಿ ಮಾಡಿಕಲ್ಲ ಅಂತೈತಿ. ತೋ ಪಾಪ ಗುಂಡಜ್ಜಿ